ಸಿದ್ದು ಔಟ್, ಡಿಕೆಶಿ ಇನ್. ಕುರ್ಚಿ ಕದನಕ್ಕೆ ಕಡೆಗೂ ಬ್ರೇಕ್. ಕಳೆದ 6-7 ತಿಂಗಳಿಂದ ಕರ್ನಾಟಕದ ಪಾಲಿಟಿಕ್ಸ್ ನಲ್ಲಿ ನಡೀತಾ ಇದ್ದ ಅತಿ ದೊಡ್ಡ ಸಸ್ಪೆನ್ಸ್ಗೆ ಕಡೆಗೂ ಕೂಡ ತೆರೆ ಬಿದ್ದಂಗೆ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿ ಕುರ್ಚಿಯಿಂದ ಸಿದ್ದರಾಮಯ್ಯ ಕೆಳಗಿಳಿಯೋದು ಬಹುತೇಕ ಖಚಿತ ಅನ್ನೋ ವಾತಾವರಣ ಇದೆ. ಮತ್ತೊಂದು ಕಡೆ ಕಳೆದ 3 ವರ್ಷಗಳಿಂದ ಕಾಯ್ತಾ ಇದ್ದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕಡೆಗೂ ಕೂಡ ಫೈನಲ್ ಜಂಪ್, ಉಪಮುಖ್ಯಮಂತ್ರಿಯಿಂದ ತೆಗೆದು ಮುಖ್ಯಮಂತ್ರಿ ಆಗೋದು ಬಹುತೇಕ ಪಕ್ಕ ಅನ್ನೋ ಮಾಹಿತಿ ಈಗ ಕಾಂಗ್ರೆಸ್ ಪಾರ್ಟಿ ಒಳಗಿಂದ ಆಪ್ತ ವಲಯಗಳಿಂದ, ಸಿದ್ದು ಆಪ್ತ ವಲಯ, ಡಿ.ಕೆ. ಆಪ್ತ ವಲಯದಿಂದ ಜೋರಾಗಿ ಬರ್ತಾ ಇದೆ ಮಾಹಿತಿ. ಆದರೆ ಈ ಪವರ್ ಶಿಫ್ಟ್ನ ಆಟ ಅಷ್ಟು ಸುಲಭವಾಗಿ ಎಂಡ್ ಆಗ್ತಾ ಇಲ್ಲ. ದಿಲ್ಲಿಯ ಮುಚ್ಚಿದ ಬಾಗಿಲಿನ ಹಿಂದೆ ನಿರಂತರ 7 ಗಂಟೆಗಳ ಕಾಲ ಹೈ ವೋಲ್ಟೇಜ್ ಚೌಕಾಸಿ ನಡೆದಿದೆ. ಕುರ್ಚಿ ತ್ಯಾಗಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯನವರು ಟಫ್ ಕಂಡೀಷನ್ಸ್ ಅನ್ನ ಮುಂದಿಟ್ಟಿದ್ದಾರೆ. ಅಧಿಕಾರದಿಂದ ಇಳಿದರೂ ಕೂಡ ಡಿ.ಕೆ. ಸರ್ಕಾರದ ಅಂಕುಶ, ಕರ್ನಾಟಕ ಕಾಂಗ್ರೆಸ್ನ ಅಂಕುಶ ತಮ್ಮ ಕೈಯಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದಾರೆ. ಅದನ್ನು ತಪ್ಪಿಸೋಕೆ ಡಿ.ಕೆ. ಈಗಲೂ ಟ್ರೈ ಮಾಡ್ತಿದ್ದಾರೆ. ಹಾಗಿದ್ರೆ ಸಿದ್ದು ಉರುಳಿಸಿರೋ ದಾಳ ಏನು, ಡಿ.ಕೆ. ಹಾಕಿರೋ ಪಟ್ಟೇನು, ಅಷ್ಟಕ್ಕೂ ಸಿದ್ದರಾಮಯ್ಯ ಅನ್ನೋ ಮದ ಗಜವನ್ನು ಕಾಂಗ್ರೆಸ್ ಹೈಕಮಾಂಡ್ ಪಟ್ಟದಿಂದ ಇಳಿಸೋಕೆ ಒಪ್ಪಿಸಿದ್ದಾದರೂ ಹೇಗೆ? ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. 6 ತಿಂಗಳು ಎಕ್ಸ್ಟ್ರಾ ಕೊಟ್ಟಾಯ್ತು, ಇಳೀರಿ ಸಿದ್ದು ಎಂದ ರಾಹುಲ್. ಸಿದ್ದು ಇಳಿತಾರೆ, ಡಿ.ಕೆ. ಸಿಎಂ ಆಗ್ತಾರೆ ಅನ್ನೋದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಇತ್ತು. 2.5 ವರ್ಷ ಅಂತೆ ಅಂತ ಹೇಳಿ ಆರಂಭದಲ್ಲಿ ನಾನೇ ಆಗ್ತೀನಿ ಅಂತ ಕೂತ್ಕೊಂಡಿದ್ರು ಡಿ.ಕೆ. ಶಿವಕುಮಾರ್ ಅಲ್ವಾ, ಆವಾಗ ಚೌಕಾಸಿ ಆಗಿತ್ತು ಅಂತ. ಆದರೆ ಈ ಚರ್ಚೆಗೆ ದಿಢೀರಂತ ದೊಡ್ಡ ಟ್ವಿಸ್ಟ್ ಸಿಕ್ಕಿದ್ದು ಮೇ 26 ಮಂಗಳವಾರ. ದಿಢೀರಂತ ಹೈಕಮಾಂಡ್ನಿಂದ ಒಂದು ಕಾಲ್ ಬಂತು. ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಇಬ್ಬರನ್ನು ದಿಲ್ಲಿಗೆ ಬರೋಕೆ ಹೇಳಿದ್ರು. ದಿಲ್ಲಿಯ ಇಂದಿರಾ ಭವನ್ನಲ್ಲಿ ಕಾಂಗ್ರೆಸ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಒಂದು ಮ್ಯಾರಥಾನ್ ಮೀಟಿಂಗ್ ನಡೀತು. ಈ ಮೀಟಿಂಗ್ನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್ ಮತ್ತು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಲ್ಲರೂ ಇದ್ರು. ಗಮನಿಸಿ, ಈ ಸಭೆ 1 ಗಂಟೆ 2 ಗಂಟೆ ನಡೆದಿರೋದಲ್ಲ, ನಿರಂತರವಾಗಿ 6-7 ಗಂಟೆಗಳ ಕಾಲ ಅಲ್ಲಿ 1-to-1 ಮೀಟಿಂಗ್ ನಡೀತು. ಒಬ್ಬೊಬ್ಬರನ್ನೇ ಕರೆದು ಖರ್ಗೆ ಮತ್ತು ರಾಹುಲ್ ಗಾಂಧಿ ಮಾತನಾಡಿದ್ರು. ಈ ವೇಳೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ನಾಯಕತ್ವ ಬದಲಾವಣೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಹಾಗೆ ಮುಂದಿನ ಚುನಾವಣೆಗಳನ್ನು ಎದುರಿಸೋಕೆ ನಾಯಕತ್ವ ಬದಲಾವಣೆ ಅನಿವಾರ್ಯ ಅಂತ ಮನವರಿಕೆ ಮಾಡಿಕೊಡಲಾಗಿದೆ. 2023ರಲ್ಲಿ ನಡೆದ ಒಪ್ಪಂದದ ಬಗ್ಗೆ ನೆನಪು ಮಾಡಿದ್ದಾರೆ. ಅದನ್ನು ನಿಮ್ಗೆ ನೆನಪಿರ್ಬೋದು, 2023ರಲ್ಲಿ ಕಾಂಗ್ರೆಸ್ ಭಾರಿ ಬಹುಮತ ಪಡೆದು ಗೆದ್ದಾಗ, ಅಧಿಕಾರಕ್ಕೆ ಬಂದಾಗ ಸಿಎಂ ಪಟ್ಟಕ್ಕಾಗಿ ಆವಾಗಲೇ ಸಿದ್ದು ಡಿ.ಕೆ.ಶಿ ನಡುವೆ ಹಗ್ಗ ಜಗ್ಗಾಟ ಆಗಿತ್ತು. ನಾನು ಫಸ್ಟ್ ಆಗ್ತೀನಿ, ನಾನೇ ಆಗ್ಬಿಡ್ತೀನಿ, ಇಲ್ಲ ಫಸ್ಟ್ ನಾನು ಆಗ್ತೀನಿ ಆಮೇಲೆ ನೀನು ಆಗೋ, ಈ ಥರ. ಕಡೆಗೆ ದಿಲ್ಲಿಯಲ್ಲಿ ರಹಸ್ಯ ಸೂತ್ರ ರೆಡಿಯಾಗಿತ್ತು. ಅದೇ ಅಧಿಕಾರ ಹಂಚಿಕೆ ಸೂತ್ರ ಅಥವಾ ರೊಟೇಷನಲ್ ಸಿಎಂ ಫಾರ್ಮುಲಾ. ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಎಲ್ಲೂ ಬಹಿರಂಗವಾಗಿ ಒಪ್ಕೊಂಡಿಲ್ಲ. ಆದರೆ ಡಿ.ಕೆ.ಶಿ ಕ್ಯಾಂಪ್ ನಾಯಕರು ಮೊದಲಿಂದನೂ ಹೇಳ್ತಾ ಬಂದಿದ್ರು, 2.5 ವರ್ಷ ಸಿದ್ದರಾಮಯ್ಯ, ಆಮೇಲೆ 2.5 ವರ್ಷ ಡಿ.ಕೆ. ಶಿವಕುಮಾರ್ ಸಿಎಂ ಅಂತ. ಇದನ್ನೇ ರಾಹುಲ್ ಗಾಂಧಿ ಸಭೆಯಲ್ಲಿ ರಿಮೈಂಡ್ ಮಾಡಿದ್ದಾರೆ. ನೋಡಿ, 3 ವರ್ಷದ ಹಿಂದೆ ಈ ಥರ ಒಪ್ಪಂದ ಆಗಿತ್ತು. ಆ ಸಭೆಯಲ್ಲಿ ನಾನು ಇರಲಿಲ್ಲ, ಆದರೆ ಪಕ್ಷದ ನಾಯಕರೆಲ್ಲ ಇದ್ದರು. ಈಗ ಆಲ್ರೆಡಿ ಆ ಅವಧಿ ಮುಗಿದು 6 ತಿಂಗಳು ಎಕ್ಸ್ಟ್ರಾ ಕೂಡ ಕೊಟ್ಟಾಗಿದೆ. ಹಾಗಾಗಿ ಕೊಟ್ಟ ಮಾತಿನ ಥರ ನೀವು ಇಳೀರಿ ಅನ್ನೋ ಸೂಚನೆ ಕೊಟ್ಟಿದ್ದಾರಂತೆ. ಆಗ ಸಿದ್ದರಾಮಯ್ಯನವರು ಅಕ್ಷರಶಃ ವಿಚಲಿತರಾಗಿದ್ದಾರೆ. ಯಾಕಂದರೆ ದಿಲ್ಲಿಗೆ ಹೋಗುವಾಗಲೇ ಸಿದ್ದರಾಮಯ್ಯ ಅವರಿಗೆ ಸುಳಿವು ಸಿಕ್ಕಿತ್ತು. ಆದರೆ ಏಕಾಏಕಿ ರಾಜೀನಾಮೆ ಇವಾಗಲೇ ಕೊಟ್ಬಿಡಿ ಅಂತ ಹೇಳ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಅಷ್ಟೇ ಅಲ್ಲ, ಯಾವಾಗಲೂ ತಮ್ಮ ಪರ ನಿಲ್ಲೋ ರಾಹುಲ್ ಗಾಂಧಿ ಹಾಗೂ ಕೆ.ಸಿ. ವೇಣುಗೋಪಾಲ್ ಅವರು ಈ ಬಾರಿ ತಮ್ಮ ಪರ ನಿಲ್ತಾರೆ, ಒಲಿಸ್ಕೊಳ್ಬಹುದು, ಇನ್ನು ಸ್ವಲ್ಪ ತಳ್ಳಬಹುದು ಅಂತ ಸಿದ್ದರಾಮಯ್ಯ ಅನ್ಕೊಂಡಿದ್ರು. ಆದರೆ ಖುದ್ದು ರಾಹುಲ್ ಗಾಂಧಿ ಅವರೇ ಸಿದ್ದರಾಮಯ್ಯ ಅವರೇ ಕೊಡಿ ಅಂತ ಸೂಚಿಸಿದಾಗ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಶಾಕ್ ಆಗಿದೆ. ಕನಿಷ್ಠ 15 ದಿನ ಟೈಮ್ ಕೊಡಿ ಅಂತ ಸಿದ್ದರಾಮಯ್ಯ ಕೇಳಿದ್ದಾರೆ. ರಾಹುಲ್ ನೋ ಅಂತ ಹೇಳಿದ್ದಾರೆ. ಬದಲಾಗಿ ಕೂಡಲೇ ರಾಜೀನಾಮೆ ಕೊಡೋಕೆ ಸೂಚನೆ ಕೊಟ್ಟಿದ್ದಾರೆ. ಹೇಳ್ಕೊಂಡು ಹೋಗೋದು ಬೇಡ, ಮುಗಿಸೋಣ ಇದನ್ನ ಇಲ್ಲಿಗೆ ಅಂತ ಹೇಳಿ. ಕೊನೆ ಪ್ರಯತ್ನ ಅನ್ನೋ ಹಾಗೆ ಒಂದಿಷ್ಟು ಪಾಯಿಂಟ್ಸ್ ಅನ್ನ ಮುಂದಿಟ್ಟಿದ್ದಾರೆ ಅವಾಗ ಸಿದ್ದರಾಮಯ್ಯನವರು. ನೋಡಿ, ರಾಜ್ಯದ ಸಾಮಾಜಿಕ ಸಮೀಕರಣ ಈ ಥರ ಇದೆ. ಹಿಂದುಳಿದ ವರ್ಗಗಳ ಸಂಖ್ಯೆ ದೊಡ್ಡದಿದೆ, ನಾನು ಅದರ ಲೀಡರು, ಆ ಸಮುದಾಯಕ್ಕೆ ನಾನು ಲೀಡರ್ಶಿಪ್ ಕೊಡಬೇಕು, ಹಾಗೆ ನನ್ನ ಟ್ರ್ಯಾಕ್ ರೆಕಾರ್ಡ್ ನೋಡಿ, ಗ್ಯಾರಂಟಿ ಸಕ್ಸಸ್ ನೋಡಿ ಅಂತೆಲ್ಲ ಹೇಳಿದ್ದಾರೆ. ಬಟ್ ಹೈಕಮಾಂಡ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗದೇ ಇದ್ದಾಗ ಬೇರೆ ದಾರಿ ಇಲ್ಲದೆ ಆಯಿತು, ಫೈನಲಿ ನೀವು ಹೇಳೋದಾದರೆ ಅಧಿಕಾರದಿಂದ ಕೆಳಗೆ ಇಳಿತೀನಿ ಅಂತ ಹೇಳಿದ್ದಾರೆ. ಆಗ ರಾಹುಲ್ ಗಾಂಧಿ ಬೇರೆಯದೇ ಪ್ರಪೋಸಲ್ ಇಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದುವರಿಯುವ ಮುನ್ನ ಒಂದು ಸಣ್ಣ ಮನವಿ ನಿಮ್ಮ ಬಳಿ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ಬೆನಿಫಿಟ್ಸ್ ಅನ್ನು ನೀವು ಕೂಡ ಪಡಿಬೋದು. ಬನ್ನೀಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಸಿದ್ದುಗೆ ರಾಜ್ಯಸಭಾ ಪ್ರಮೋಷನ್, ಆಪ್ತರ ಒತ್ತಡಕ್ಕೆ ಮಣಿಯದ ಸಿಎಂ. ಸಿದ್ದು ರೀತಿಯ ಒಬಿಸಿ ಲೀಡರ್ನ ಬಲವಂತವಾಗಿ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿದ್ರೆ, ಅವರು ಸಿಟ್ಟು ಮಾಡ್ಕೊಂಡು ಇಳಿದು ಹೋಗಿದ್ರೆ ಆಮೇಲೆ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡ್ತಾರೆ, ಕಾಂಗ್ರೆಸ್ ಪಾರ್ಟಿ ಡ್ಯಾಮೇಜ್ ಮಾಡ್ತಾರೆ. ಅದು ಗೊತ್ತಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಅದಕ್ಕಾಗಿಯೇ ಹೈಕಮಾಂಡ್ ಒಂದು ಆನರಬಲ್ ಎಕ್ಸಿಟ್ ಪ್ಲಾನ್ ಅನ್ನ ರೆಡಿ ಮಾಡಿದೆ. ಒಂದು ಗೌರವಪೂರ್ಣ ನಿರ್ಗಮನ. ನಿತೀಶ್ ಕುಮಾರನಿಗೆ ರಾಜ್ಯಸಭೆ ಕಳಿಸಿಲ್ವ ಬಿಹಾರದಲ್ಲಿ, ಸಿಎಂ ಹುದ್ದೆಯಿಂದ ಕೆಳಗಿಳಿಸಿಬಿಟ್ಟು ಬಿಜೆಪಿಯವರು ಕೊಟ್ಬಿಟ್ಟದನ್ನ. ಹಾಗೇನೆ ನಿಮಗಿದೊಂಥರ ನೀವೇನು ಕೆಳಗಿಳಿದ್ಬಿಟ್ಟೆ ಅಂತ ಅನ್ಕೋಬೇಡಿ. ನಿಮ್ಮನ್ನು ಹೈಕಮಾಂಡ್ ಲೆವೆಲ್ ಕರ್ಕೊಂಡು ಹೋಗ್ತೀವಿ, ರಾಷ್ಟ್ರೀಯ ಮಟ್ಟಕ್ಕೆ ಕರ್ಕೊಂಡು ಹೋಗ್ತೀವಿ, ರಾಜ್ಯಸಭೆ ಕರ್ಕೊಂಡು ಕೂರಿಸ್ತೀವಿ. ರಾಷ್ಟ್ರ ಮಟ್ಟದಲ್ಲಿ ನಮಗೆ ಕೆಲಸ ಮಾಡಿ ನೀವು. ರಾಜ್ಯಸಭೆಯಲ್ಲಿ 3 ಸ್ಥಾನ ಖಾಲಿ ಆಗ್ತಿದೆ. ಅದರಲ್ಲಿ ಖರ್ಗೆ ಅವರ ಸ್ಥಾನ ಕೂಡ ಇದೆ.
ಹೀಗಾಗಿ ಸಿದ್ದರಾಮಯ್ಯನವರ ಮುಂದೆ ಆಫರ್ ಅನ್ನ ಇಡಲಾಗಿದೆ. ಯಾವ ಲೆವೆಲ್ಗೆ ಅಂದ್ರೆ ರಾಷ್ಟ್ರೀಯ ಮಟ್ಟದ ಲೀಡರ್ ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ, ರಾಜ್ಯಸಭೆಯ ವಿಪಕ್ಷ ನಾಯಕರನ್ನಾಗಿ ಮಾಡೋ ಆಲೋಚನೆ ಕೂಡ ನಮಗಿದೆ, ನಿಮ್ಮನ್ನ ಬನ್ನಿ ಆ ಕಡೆಗೆ ಅಂತ ಹೇಳಿ ಕರೆದಿದ್ದಾರೆ. ಇದರ ಹಿಂದೆ 2029 ಲೋಕಸಭಾ ಚುನಾವಣೆಯ ದೊಡ್ಡ ಲೆಕ್ಕಾಚಾರ ಕೂಡ ಅಡಗಿದೆ. ಇಲ್ಲಿ ಡಿಕೆ ಕೈಗೆ ಪಾರ್ಟಿ ಕೊಟ್ಟು ಇಲ್ಲಿ ಸ್ಟೆಬಿಲೈಸ್ ಮಾಡಿದ್ರೆ, ಸಿದ್ದರಾಮಯ್ಯ ಅವರನ್ನು ದಿಲ್ಲಿ ಲೆವೆಲ್ ಅಲ್ಲಿ ಇಟ್ಟು ರಾಜ್ಯಸಭೆಯಲ್ಲಿ ಪ್ರಮುಖ ಸ್ಥಾನ ಕೊಟ್ರೆ, ವಿಪಕ್ಷ ನಾಯಕ ಎಲ್ಲ ಮಾಡಿಬಿಟ್ರೆ, ಆಗ ಸಿದ್ದರಾಮಯ್ಯ ಅವರು ಕೂಡ ಮುನಿಸ್ಕೊಳ್ಳದೆ ಫುಲ್ ಎನರ್ಜಿ ಹಾಕಿ ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್, ಅದಕ್ಕಿಂತ ಮುಂಚೆ ನಡೆಯೋ 2028 ಕರ್ನಾಟಕ ವಿಧಾನಸಭೆ ಎಲೆಕ್ಷನ್ ಎಲ್ಲದರಲ್ಲೂ ಕೂಡ ಚೆನ್ನಾಗುತ್ತೆ ನಮಗೆ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ. ಯಾಕಂದ್ರೆ ರಾಹುಲ್ ಗಾಂಧಿ ಇಡೀ ದೇಶಾದ್ಯಂತ ಸಾಮಾಜಿಕ ನ್ಯಾಯ, ಜಾತಿ ಗಣತಿಯನ್ನ ಮುಖ್ಯ ಅಜೆಂಡಾ ಮಾಡ್ಕೊಂಡಿದ್ದಾರೆ. ಈ ಅಜೆಂಡಾವನ್ನ ನ್ಯಾಷನಲ್ ಲೆವೆಲ್ನಲ್ಲಿ ಜನರಿಗೆ ತಲುಪಿಸಬೇಕಾದ್ರೆ ಅವರಿಗೆ ಉತ್ತರ ಭಾರತದ ನಾಯಕರಷ್ಟೇ ಸಾಕಾಗಲ್ಲ, ದಕ್ಷಿಣ ಭಾರತದಿಂದ ಪ್ರಬಲ ಮುಖಗಳು ಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಏಜ್ ಆಗಿಬಿಟ್ಟಿದೆ, 83 ವರ್ಷ. ಇನ್ನೆಷ್ಟು ವರ್ಷ ಅವ್ರನ್ನ ಅಲ್ಲಿ ಡೆಲ್ಲಿಲಿ ಇಟ್ಕೊಂಡು ಅವ್ರ ಹತ್ರ ಕೆಲಸ ಮಾಡ್ಸಕ್ಕಾಗತ್ತೆ ಇವರಿಗೆ. ಸೊ ಸಿದ್ದರಾಮಯ್ಯ ಅವ್ರಿಗೆ ಏಜ್ ಆಗಿದ್ರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗಿಂತ ಒಂದು 6 ವರ್ಷ ಚಿಕ್ಕವರು, 77 ವರ್ಷದ ಆಸುಪಾಸಿಗೆ ಸಿದ್ದರಾಮಯ್ಯ ಅವರಿಗೆ. ಸೊ 1 ಟರ್ಮ್ ಮತ್ತು ರಾಜ್ಯಸಭೆ ಕಳಿಸ್ಬಿಟ್ಟು ಅಲ್ಲಿಗೊಬ್ಬ ಪ್ರಬಲ ರಿಲೇಟಿವ್ಲಿ ಕ್ಲೀನ್ ಇಮೇಜ್ ಇರೋ ಒಬ್ಬ OBC ನಾಯಕರನ್ನ ಮುಂದೆ ಇಟ್ಟರೆ ಕಾಂಗ್ರೆಸ್ಗೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೂ ಈ ನ್ಯಾಷನಲ್ ರೋಲ್ ಬಗ್ಗೆ ನೀವು ಥಿಂಕ್ ಮಾಡಿ ಅಂತ ಹೇಳಿ ಅದರ ಬಗ್ಗೆ ಥಿಂಕ್ ಮಾಡೋಕ್ಕೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರಿಗೆ 1 ವಾರದ ಟೈಮ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೆಲ್ಲ ಆದ್ಮೇಲೆ ನಡೆದಿದ್ದೇನು ಗೊತ್ತಾ? ದಿಲ್ಲಿ ಮೀಟಿಂಗ್ ಮುಗಿದ ತಕ್ಷಣ ಸಿಎಂ ಸಿದ್ದರಾಮಯ್ಯ ದಿಲ್ಲಿಯ ಖಾಸಗಿ ಸ್ಥಳದಲ್ಲಿ ತಮ್ಮ ಆಪ್ತ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ, KJ ಜಾರ್ಜ್, MB ಪಾಟೀಲ್ ಹಾಗೂ ಭೈರತಿ ಸುರೇಶ್ ಜೊತೆಗೆ ತುರ್ತು ಮೀಟಿಂಗ್ ಮಾಡಿದ್ದಾರೆ. ಸಭೆಯಲ್ಲಿ ನಡೆದಿದ್ದೆಲ್ಲವನ್ನ ಬಿಚ್ಚಿಟ್ಟಿದ್ದಾರೆ. ಈ ವೇಳೆ ಆಪ್ತ ಸಚಿವರು ಭಾವುಕರಾಗಿ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ಸರ್, ನಿಮ್ಮ ಪರವಾಗಿ ನಾವೇ ಹೈಕಮಾಂಡ್ ಮೇಲೆ ಪ್ರೆಷರ್ ಹಾಕ್ತೀವಿ ಅಂತ ಹೇಳಿ ಒತ್ತಡ ಹೇರಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಮಾತನ್ನ ನಿರಾಕರಿಸೋಕೆ ನನ್ನಿಂದ ಆಗಲ್ಲ, ಕೊಟ್ಟ ಮಾತಿನಂತೆ ನಾನು CM ಸ್ಥಾನಕ್ಕೆ ರಾಜೀನಾಮೆ ಕೊಡೋಕೆ ರೆಡಿಯಾಗಿದ್ದೀನಿ ಅಂತ ಹೇಳಿ ಆಪ್ತರ ಒತ್ತಡಕ್ಕೆ ಬ್ರೇಕ್ ಹಾಕಿದ್ದಾರೆ. ಮಗನಿಗೆ ಮಂತ್ರಿ ಪಟ್ಟ, ಆಪ್ತನಿಗೆ KPCC, ಕಾಂಗ್ರೆಸ್ಗೆ ಸಿದ್ದು ಕೌಂಟರ್ ಅಪ್ಲಿಕೇಶನ್. ಎಸ್, ಗಿವ್ ಅಂಡ್ ಟೇಕ್ ಇದ್ದೇ ಇರುತ್ತಲ್ವಾ ಇಷ್ಟೆಲ್ಲ ಆಗಬೇಕಾದ್ರೆ. ಸಿದ್ದರಾಮಯ್ಯ ಅವರು ಸುಮ್ಮನೆ CM ಸ್ಥಾನ ಬಿಟ್ಟುಕೊಡೋಕೆ ರೆಡಿ ಇರ್ತಾರಾ? ಇಲ್ಲ, ನೋಡಿ ನನಗೆ ರಾಷ್ಟ್ರ ರಾಜಕಾರಣ ಒಗ್ಗಲ್ಲ ಅಂತ ಹೇಳಿದಾರಂತೆ. ಅವರು ತಮ್ಮ ಸ್ಥಾನ ತ್ಯಾಗ ಮಾಡಬೇಕಾದ್ರೆ ತಮ್ಮ ಬೆಂಬಲಿಗರು ಮತ್ತು ಆಪ್ತರ ಭವಿಷ್ಯವನ್ನು ಭದ್ರ ಮಾಡಿಕೊಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಕಠಿಣ ಷರತ್ತುಗಳನ್ನು ಇಟ್ಟಿದ್ದಾರೆ. ಮೊದಲನೇ ಬೇಡಿಕೆ, ತಮ್ಮ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮುಂದಿನ DKC ಕ್ಯಾಬಿನೆಟ್ನಲ್ಲಿ ಪ್ರಮುಖ ಸಚಿವ ಸ್ಥಾನ ಕೊಡಬೇಕು. ಪ್ರಮುಖ ಸಚಿವ ಸ್ಥಾನ, ಕೆಲ ಕಡೆ ಉಪಮುಖ್ಯಮಂತ್ರಿ ಸ್ಥಾನ ಅಂತೆಲ್ಲ ಬರ್ತಾ ಇದೆ, ಇನ್ನೂ ಕನ್ಫರ್ಮೇಷನ್ ಇಲ್ಲ. ಎರಡನೇ ಬೇಡಿಕೆ, DKC ಮುಖ್ಯಮಂತ್ರಿ ಆದಮೇಲೆ ಅವರು KPCC ಅಧ್ಯಕ್ಷ ಸ್ಥಾನವನ್ನು ಬಿಡಬೇಕು. ಆ ಖಾಲಿ ಇರೋ ಅಧ್ಯಕ್ಷ ಸ್ಥಾನವನ್ನು ತಮ್ಮ ಆಪ್ತರಾದ ಯಾರಾದರೂ ಒಬ್ಬರಿಗೆ ಕೊಡಬೇಕು, ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅಂತವರಿಗೆ ಕೊಡಬೇಕು ಅನ್ನೋದು. ಆಲ್ರೆಡಿ ಸತೀಶ್ ಜಾರಕಿಹೊಳಿ ಕೂಡ ಇದನ್ನು ಪಬ್ಲಿಕ್ ಆಗಿ ಹೇಳಿದ್ದಾರೆ. ಬೇಡಿಕೆ ನಂಬರ್ 3, ಹೊಸ DK ಸಂಪುಟದಲ್ಲಿ ತನ್ನ ಆಪ್ತರಿಗೆ ಹೆಚ್ಚಿನ ಮಂತ್ರಿ ಸ್ಥಾನಗಳನ್ನು ಕೊಡಬೇಕು, ಪ್ರಮುಖ ಖಾತೆಗಳನ್ನು ಕೊಡಬೇಕು ಅಂತ. DKC CM ಆದಾಗ ಸಂಪುಟ ಪೂರ್ಣ ಪ್ರಮಾಣದಲ್ಲಿ ಬದಲಾಗುತ್ತೆ. ಆವಾಗ ನಾನು ಕೊಡೋ ಪಟ್ಟಿಯನ್ನು ನೆಗ್ಲೆಕ್ಟ್ ಮಾಡಬಾರ್ದು, ನಮ್ಮ ಕಡೆಯವರಿಗೆ ಒಳ್ಳೊಳ್ಳೆ ಖಾತೆಗಳನ್ನ ಕೊಡಬೇಕು ಅಂತ. ಬೇಡಿಕೆ ನಂಬರ್ 4, ನನ್ನ ಪರವಾಗಿ ಬ್ಯಾಟಿಂಗ್ ಮಾಡಿದವರನ್ನ ಪಾರ್ಟಿಯಲ್ಲಿ ಸರ್ಕಾರದಲ್ಲಿ ಟಾರ್ಗೆಟ್ ಮಾಡೋ ಹಾಗಿಲ್ಲ, ಹೊಸ ಸರ್ಕಾರದಲ್ಲಿ ಅವರಿಗೆ ಯಾವುದೇ ಸಮಸ್ಯೆ ಆಗಂಗಿಲ್ಲ ಅನ್ನೋ ಡಿಮಾಂಡ್ ಇಟ್ಟಿದ್ದಾರೆ. ಆದರೆ ಸರ್ಕಾರ DKC ಅವ್ರದ್ದಾದರೂ ಕೂಡ ಅದರ ಅಂಕುಶ, ರಿಮೋಟ್ ಕಂಟ್ರೋಲ್ ಅಥವಾ ಅದ್ರ ಮೇಲೆ ಸಿಕ್ಕಾಪಟ್ಟೆ ಪ್ರಭಾವ ತಾವೇ ಇಟ್ಕೋಬೇಕು ಅನ್ನೋದು ಸಿದ್ದು ಆ್ಯಂಡ್ ಅವರ ಟೀಮ್ನ ಲೆಕ್ಕಾಚಾರ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಇದನ್ನೆಲ್ಲ ಒಪ್ಕೊಳ್ಳುತ್ತಾ? ಸ್ಪಷ್ಟ ಇಲ್ಲ. ಯಾಕಂದರೆ ದಿಲ್ಲಿ ಮೀಟಿಂಗ್ ಮುಗಿದ ತಕ್ಷಣ KC ವೇಣುಗೋಪಾಲ್ ಪ್ರೆಸ್ ಮೀಟ್ ಮಾಡಿ ಸ್ಪೆಕ್ಯುಲೇಷನ್ಗೆ ಯಾವುದೇ ರಿಯಾಲಿಟಿ ಇಲ್ಲ, ಇದು ಕೇವಲ ರಾಜ್ಯಸಭೆ ಮತ್ತು ಪರಿಷತ್ ಎಲೆಕ್ಷನ್ ಚರ್ಚೆ ಅಂತ ಅಷ್ಟೇ ಹೇಳಿದ್ದಾರೆ. ಆದರೆ ಗ್ರೌಂಡ್ ರಿಯಾಲಿಟಿ ಏನು ಅಂದರೆ, ಇಬ್ಬರು ಸಿದ್ದು DK ಇಬ್ಬರು ಆಪ್ತ ಬಣದ ಮೂಲಗಳ ಮಾಹಿತಿ ಏನು ಅಂದರೆ, ಇಡೀ ಹೈಡ್ರಾಮಾದ ಹಿಂದೆ ಒಂದು ಟೈಮ್ ಬಾಂಬ್ ಓಡ್ತಾ ಇದೆ. ಅದು ಜೂನ್ 8ರ ಡೆಡ್ ಲೈನ್. ಕರ್ನಾಟಕದಿಂದ ಖಾಲಿ ಇರೋ ರಾಜ್ಯಸಭಾ ಸ್ಥಾನಗಳಿಗೆ ಮತ್ತು ವಿಧಾನ ಪರಿಷತ್ ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸೋಕೆ ಕಡೆಯ ದಿನಾಂಕ ಇದೇ ಜೂನ್ 8, 2026. ಚುನಾವಣಾ ಆಯೋಗದ ಸ್ಕೆಡ್ಯೂಲ್ ಪ್ರಕಾರ ಪಕ್ಷಗಳಿಗಿರೋದು ತುಂಬಾ ಕಮ್ಮಿ ಟೈಮ್. ರಾಜ್ಯಸಭೆಗೆ ಯಾರನ್ನ ಕಳಿಸಬೇಕು, ಸಿದ್ದರಾಮಯ್ಯನವರ ಹೆಸರು ಸೇರಿಸಬೇಕಾ ಬೇಡವಾ ಅನ್ನೋದನ್ನ ಜೂನ್ 8ರ ಒಳಗೇನೆ ಡಿಸೈಡ್ ಮಾಡಬೇಕು. ಇದೇ ಕಾರಣಕ್ಕೆ ಹೈಕಮಾಂಡ್ ತುಂಬಾ ಅರ್ಜೆಂಟ್ ಮಾಡ್ತಿದೆ. ಒಂದು ವೇಳೆ ಈ ಪ್ರಕ್ರಿಯೆ ನಡೀತಿರುವಾಗ ರಾಜ್ಯದಲ್ಲಿ ಶಾಸಕರು ಅಸಮಾಧಾನಗೊಂಡ್ರೆ ಅದನ್ನ ಶಮನ ಮಾಡೋಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ದಿಢೀರಂತ ಬೆಂಗಳೂರಿಗೆ ಕಳಿಸಲಾಗ್ತಾ ಇದೆ. ಅವ್ರ ಜೊತೆ KC ವೇಣುಗೋಪಾಲ್ ಕೂಡ ಬೆಂಗಳೂರಿಗೆ ಬರೋ ಸಾಧ್ಯತೆ ಇದೆ. ಇವರೆಲ್ಲ ಬಂದು ಶಾಸಕರ ಕುಂದುಕೊರತೆಗಳನ್ನ ಆಲಿಸಿ ಯಾವುದೇ ಬಂಡಾಯ ಆಗದ ಹಾಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಪ್ಲಾನ್ ಮಾಡ್ತಿದ್ದಾರೆ. ಸೊ ಈಗ ಇಡೀ ಕರ್ನಾಟಕದ ಕಣ್ಣು ಗುರುವಾರ ಬೆಳಿಗ್ಗೆ ನಡೆಯಲಿರೋ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಮೇಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಕಾವೇರಿ ನಿವಾಸದಲ್ಲಿ ಗುರುವಾರ ಬೆಳಗ್ಗೆ 9 ಗಂಟೆಗೆ ಇಡೀ ಸಚಿವ ಸಂಪುಟಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ಈ ಉಪಹಾರ ಕೂಟಕ್ಕೆ DCM DK ಶಿವಕುಮಾರ್ ಕೂಡ ಬರ್ತಾರೆ. ಈ ಮೀಟಿಂಗ್ ಅತ್ಯಂತ ನಿರ್ಣಾಯಕ, ಯಾಕಂದ್ರೆ ನಾಯಕತ್ವ ಬದಲಾವಣೆಯ
ಸಕ್ಸೆಷನ್ ಬ್ಯಾಟಲ್ ಏನಿದೆ ಇದು ಅದನ್ನು ಸ್ಮೂತ್ ಆಗಿ ಮುಗಿಸೋಕೆ ಈ ಸಭೆಯಲ್ಲಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಬಹುದು ಅಂತ ಹೇಳ್ತಿದ್ದಾರೆ. ಸೊ ಈಗ ಮುಂದಿನ 24-48 ಗಂಟೆ ಒಳಗಡೆ ಸಿದ್ದರಾಮಯ್ಯನವರೇನಾದರೂ ಕೂಡ ರಾಜೀನಾಮೆ ಕೊಟ್ಟರೆ ವೀಕೆಂಡ್ ಒಳಗಡೆ DK ಪ್ರಮಾಣ ವಚನ ಸ್ವೀಕರಿಸಬಹುದು ಅನ್ನೋ ಒಂದು ಮಾಹಿತಿ ಇದೆ. ಇನ್ನೂ ಕೆಲ ಮಾಹಿತಿ ಪ್ರಕಾರ ಜೂನ್ 18ಕ್ಕೆ ಪ್ರಮಾಣ ವಚನ ಸ್ವೀಕರಿಸಬಹುದು ಅನ್ನೋ ಇನ್ನೊಂದು ಡೇಟ್ ಕೂಡ ಹರಿದಾಡ್ತಿದೆ. ಯಾವುದು ಕೂಡ ಕನ್ಫರ್ಮೇಷನ್ ಇಲ್ಲ ಸ್ನೇಹಿತರೆ. ಕನ್ಫರ್ಮ್ ಆದಾಗ ನಿಮಗೆ ನೇರವಾಗಿ ನಾವು ಮತ್ತೊಂದು ಹೊಸ ವರದಿಯಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತೇವೆ. ಈಗ ನಿಮ್ಮ ಒಪಿನಿಯನ್ ಹೇಳಿ. ನಿಮ್ಮ ಪ್ರಕಾರ ಈಗಿನ ಪರಿಸ್ಥಿತಿಯಲ್ಲಿ CM ಚೇಂಜ್ ಕರ್ನಾಟಕ ಕಾಂಗ್ರೆಸ್ಗೆ ಬೇಕಾಗಿತ್ತಾ? ಸಿದ್ದರಾಮಯ್ಯನವರ ಮುಂದುವರೆದಿದ್ರೆ ಒಳ್ಳೆಯದಾ ಅಥವಾ DK CM ಆಗಿ ಹೊಸ ರೀತಿಯ ಆಡಳಿತ ಕೊಡೋಕೆ ಸಾಧ್ಯ ಆಗುತ್ತಾ ಅವರಿಗೆ? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲೇ ತಿಳಿಸಿ. ನಾವು ಕೂಡ ನಿರಂತರವಾಗಿ ನಿಮಗೆ ಪ್ರತ್ಯೇಕ ವರದಿಗಳಲ್ಲಿ ಎಲ್ಲ ಆಗುಹೋಗುಗಳ ಬಗ್ಗೆ, ಇದರ ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ತಲುಪಿಸ್ತಾ ಇರ್ತೀವಿ. ಮಸ್ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ಮಗ ಚಾನಲ್ಗೆ ಮೆಂಬರ್ ಆಗೋದನ್ನು ಕನ್ಸಿಡರ್ ಮಾಡಿ ಅನ್ನೋದು ಕೂಡ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.